ಕಲಕ್ಕ ಬನ್ನಿ. ಹೆಂಗೋ ಮನೆ ಹತ್ರನೇ ಹುಡ್ಕೊಂಡು ಬಂದಿದ್ರ. ಅಡ್ರೆಸ್ ಹೇಳಿದಕ್ಕೆ ಕೇಳ್ಕೊಂಡು ಬಂದ್ರ? ಹ್ಞೂ ಕೇಳ್ಕೊಂಡು ಬಂದ್ವಮ್ಮ. ಆತ್ಲ ಕೇಳಕ್ಕೆ ಹೋಗಿದ್ವಿ. ತಿರ್ಗ ಇಲ್ಲಿ ಇನ್ನೊಂದು ಅದು ಯಾವುದೋ ತಾತ ಬಂತು. ತಾತ ಹಿಂಗೆ ಸಿತಾರ್ ಮನೆ ಎಲ್ಲಿರೋದು ಅಂದ್ವಿ, ತೋರಿಸ್ತು ತಿರ್ಗ. ಅದಕ್ಕೆ ಬಂದ್ವಿ ಹುಡಿಕೊಂಡು. ಅಣ್ಣ ಬನ್ನಿ ಕೂತ್ಕೊ ಬನ್ನಿ. ಅಕ್ಕ ಬಾರಕ್ಕ ಕೂತ್ಕೊ ಬಾ. ಟೀ ಮಾಡ್ಲಾ ಕಾಫಿ ಮಾಡ್ಲಾ? ಟೀನೇ ಮಾಡುವಂತೆ ಬಿಡು, ಆಮೇಲಿಂದ ಮಾಡುವಂತೆ. ಇವಾಗ ನಾವು ನೋಡ್ಕೊಂಡು ಹೋಗೋಣ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಆಮೇಲೆ ಮಾಡುವಂತೇಳಿ ಇನ್ನೊಂದು ಸ್ವಲ್ಪ ತಿರ್ತೀವಿ. ನಿಮ್ಮಮ್ಮಯ್ಯ ಮನೆ ತಕ್ಕ ಬಂದಿತ್ತು, ಕೊಡ್ರಿ ಇವಾಗ ನಮ್ಮ ಮಗನಿಗೆ ಕೊಡ್ದಲ್ಲೇ ನನ್ನ ಮೊಮ್ಮಗ ಕೊಡ್ದಲ್ಲ ಇನ್ಯಾರಿಗೆ ಕೊಡ್ತೀರಾ ಅಂತ ಹೇಳಿ ಮೊನ್ನೆ ದಿನ ಬಂದು ಹೇಳೋತು. ಅದಕ್ಕೆ ನಮ್ಮ ಅಮ್ಮನಿ ನಾವು ಇವಾಗ ಎಕ್ಸಾಮ್ ಮುಗಿದ್ವು, ಇನ್ನೇನು ಮುಗ್ದಿದ್ದಾವೆ, ಇನ್ನೇನು ಇವತ್ತೊಂದು ಏನೋ ಪ್ರಾಕ್ಟಿಕಲ್ ಐತಂತೆ, ಹೋಗಿ ಬತ್ತೈತೆ. ಏನಂತ ಇದಿಲ್ಲ, ಇವಾಗ ಕಾಲೇಜ್ಗೆ ಹೋಗ್ಲೇಬೇಕು ಅಂಬೋದೇನಿಲ್ಲ, ಎಲ್ಲ ಎಕ್ಸಾಮ್ ಎಲ್ಲ ಮುಗಿದ್ವಲ್ಲ. ಅದಕ್ಕೇ ಇವಾಗ ಇನ್ನೇನು ಮುಂದಕ್ಕೆ ಹೋಗ್ತೀನಿ ಅಪ್ಪ ಅಂತ ಹೇಳ್ತಾ ಇತ್ತು. ಅದಕ್ಕೇ ನಿಮ್ಮಮ್ಮಯ್ಯ ಕೊಟ್ಟು ಮದುವೆ ಮಾಡ್ರಿ ನಮ್ಮ ಪಾಪಗೆ ನನ್ನ ಮೊಮ್ಮಗೆ ಅಂತ ಹೇಳಿ ಹಿಂಸೆ. ಅದಕ್ಕೆ ನಾವು ನೋಡ್ಕೊಂಡು ಹೋಗೋಣ ನಿಮ್ಮೂರಿಗೆ ಬಂದು ಅಂತ ಹೇಳಿ ಅದಕ್ಕೆ ಇಲ್ಲಿಗೆ ಬಂದ್ವಿ ಕಣಮ್ಮ. ಎಂದು ಬಂದಿರಲಿಲ್ಲ, ಅದಕ್ಕೆ ಹೋಗಿ ನೋಡ್ಕೊಂಡು ಬರೋಣ ನಡಿ ಅಂತ ಬಂದ್ವಿ. ಬಂದಿದ್ದು ಒಳ್ಳೇದಾಯ್ತು ಹೇಳೋಣ. ನನಗೇನೋ ಖುಷಿ ಆಯಿತು ನೀವು ಬರ್ತಾ ಇದ್ದೀರಾ ಅಂತೇಳಿ. ಫೋನ್ ಮಾಡಿದ್ರಲ್ಲ, ಫೋನ್ ನಂಬರ್ ಅಮ್ಮನ ತೆಗಿಸ್ಕೊಂಡು ಫೋನ್ ಮಾಡಿದ್ರೇನಲ್ವೇ? ನಾನು ವರ್ಷಿತಂತ ಇಸ್ಕೊಂಡಿದ್ದೆ ಕಣಮ್ಮ. ನಿಮ್ಮ ಅಕ್ಕ ಇರೋರ್ಗೆ ಹೋಗ್ತೀವಿ, ಹಿಂಗೆ ನೋಡ್ಕೊಂಬರ್ತೀವಿ ಕಣಮ್ಮ. ಅದಕ್ಕೇ ಫೋನ್ ನಂಬರ್ ಕೊಡು ಅಂದೆ, ಕೊಟ್ಟಿದ್ಲು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಏನಮ್ಮ ನಾವು ನಿಮ್ಮಮ್ಮ ಇಷ್ಟೊಂದು ಹಿಂಸೆ ಮಾಡುತ್ತೆ, ಒಳ್ಳೆ ಹುಡುಗ ಅಂತೇಳಿ ಕೊಟ್ಟು ಮದುವೆ ಮಾಡೋಣ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾವು ಹೇಳಿದೀವಿ ನನ್ನ ಮಗಳಿಗೆ, ಆಗಮ್ಮ ಸುಮ್ಮನೆ ಅಂತ ಹೇಳಿದೀವಿ. ನೋಡೋಣ, ಅವಳು ಇನ್ನೂ ಒಪ್ಕೊಂಡ್ರೆ ನಾವಿಲ್ಲೆಲ್ಲ ನೋಡ್ಕೊಂಡು ನಮಗೂ ಎಲ್ಲ ಒಪ್ಪಿಗೆ ಆದರೆ ಹೇಳ್ತೀವಿ ಕಣಮ್ಮ, ಕೊಡ್ತೀವಿ. ಅಕ್ಕ ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಣ್ಣ? ಚೆನ್ನಾಗಿದ್ದೀರಣ್ಣ, ಯಾವಾಗ ಬಂದ್ರಿ? ಇವಾಗಿನೂ ಬಂದ್ವಪ್ಪ, ಇದೇ ತಾನೇ ಈಗ ನೋಡಿ ಬಂದು ಈಗ ಕೂತ್ಕೊಂಡಿದ್ದೀವಿ. ಹ್ಞೂನಕ್ಕ, ನನ್ನ ಮಗನು ಇವಾಗ ಚೆನ್ನಾಗಿ ಬುದ್ಧಿ ಕಲ್ತ್ಕೊಂಡಿದ್ದಾನೆ. ಅವಾಗೇನೋ ಹುಡುಗ್ರಾಟ, ಅವನಿಗಿನ್ನೂ ಬುದ್ಧಿ ಇರಲಿಲ್ಲ. ಅದಕ್ಕೆ ಈ ರೀತಿ ಮಾಡ್ಕೊಂಡು ಕೊಟ್ಟು ಮದುವೆ ಮಾಡ್ರಿ. ನಮಗೇನೋ ತುಂಬ ಇಷ್ಟಪ್ಪ ನಿಮ್ಮ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ. ನನಗೂ ತುಂಬ ಆಸೆ ಐತೆ. ಈಗ ನೋಡಿ, ನಾವು ಇರೋದು ಹೇಳ್ತೀವಿ, ನಮ್ಮದು ತೋಟನೂ ಐತೆ, ಅಡಿಕೆ ತೋಟ, ಭಾಳ ದಿವಸದ್ದು ಅಡಿಕೆ ತೋಟ ಎಲ್ಲ ಕೊಡ್ತೀವಿ. ಈಗ ಇಬ್ಬರು ಅಣ್ಣ ತಮ್ಮಂದ್ರು ಇವರು. ನಾನು ವರ್ಷಿತ ಒಂದೇ ಮನೇಲಿ, ಇದೇ ಮನೇಲೇ ಇರೋದು. ಅವರು ಅಲ್ಲೇ ಇದ್ದಾರೆ ಅಷ್ಟೇ. ಈಗ ಅಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಅಲ್ಲೇ ಇದ್ದಾರೆ. ಇವಾಗ ಏನಾನ ನಮ್ಮ ಸಮರ್ಥನ ಮದುವೆ ಆದರೆ ಇವನು ಅಮ್ಮ ನೋಡ್ಕೊಂಡು ಅಲ್ಲೇ ಇರ್ತಾನೆ. ಅಮ್ಮ ಹೇಳೈತಿ, ಅವ್ನು ಇಲ್ಲೇ ಬಿಡ್ರಮ್ಮ, ಇಲ್ಲೇ ಬಿಡ್ರಮ್ಮ, ನನಗೆ ಯಾರೂ ಇಲ್ಲ, ಗಂಡು ಹುಡುಗರು ಯಾರೂ ಇಲ್ಲ ಅಂತೇಳಿ. ಅದಕ್ಕೇ ಮದುವೆ ಮಾಡಿದ್ರೆ ಇವನ್ನ ಅಲ್ಲೇ ಬಿಡ್ತೀವಿ. ಏನೋ ಹುಡುಗರಾಟ ಅವಾಗ ಒಂದು ಸ್ವಲ್ಪ ಅದು ಇದೂ ಮೊಬೈಲಾಗ ಗೇಮ್ ಆಡಿ ಇರೋದು ಹೇಳ್ಬೇಕು. ಸುಮ್ಮನೆ ಯಾಕೆ ನಿಮ್ಮ ತೆಗಿಲ್ಲದ್ದು ಹೇಳ್ಕೋಬೇಕು ಹೇಳು? ಎಷ್ಟು ಕೆಟ್ಟಿದ್ನ ಅಷ್ಟೇ ಒಳ್ಳೆಯನಾಗ್ಯಾನ ಇವಾಗ. ಇರೋದೇ ಹೇಳ್ಬೇಕು. ಸುಮ್ಮನೆ ನನ್ನ ಮಗ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಅದನ್ನ ಅವ್ನು ಮಾಡಿರೋ ತಪ್ಪೆಲ್ಲ ಮುಚ್ಚಿಕೊಂಡ್ರೆ ನಾಳೆ ಹೊತ್ನಾಗ ಮೂರನೇವರಿಂದ ವಿಷಯ ಗೊತ್ತಾದರೆ ನಿಮಗೆ ಮತ್ತೆ ಬೈಕೊಳ್ಳೋದು ಬೇಡ. ನೋಡಪ್ಪ ಅವತ್ತು ಕೇಳಕ್ಕೆ ಹೋಗಿದ್ವಿ ಹೇಳಲಿಲ್ಲ ಅನ್ನೋದು ಬೇಡ. ಅದಕ್ಕೆ ನಾವು ಇರೋದು ಹೇಳ್ತಾ ಇದ್ದೀವಿ. ಅಲ್ಲ, ಇರೋದು ಹೇಳ್ತಾ ಇದ್ದೀರ ಬಿಡ್ರಿ. ಅದ್ರಾಗ ಏನೈತೆ, ಇವಾಗ ಹುಡುಗರಾಟ ಎಲ್ಲರಿಗೂ ಬುದ್ಧಿ ಬರತ್ತ ಕಣನ. ಒಬ್ಬೊಬ್ರು ವಯಸ್ಸಿನಾಗ ಗೊತ್ತಾಗಲ್ಲ, ಆಡ್ತವೆ. ನಿಮ್ಮ ಮಗ ಅಂತಲ್ಲ, ಎಲ್ಲರೂ ಹಂಗೇನೆ. ಆಮೇಲೆ ಬುದ್ಧಿ ಬಂದ್ಮೇಲೆ ಈಗ ಬೇರೆ ಯಾರನ್ನೂ ತಕ್ಕ, ಈಗ ಎಂತೆಂಥವ್ರು ದೊಡ್ಡವ್ರಿಗೆ ಒಂದೊಂದ್ಸತಿ ಬುದ್ಧಿ ಇರಲ್ಲ, ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂಥದ್ರಾಗ ಅವನಿಗಿನ್ನೂ ಹುಡುಗರಾಟ ಅದೇ ಹೇಳ್ತು. ಶಾಂತ ಆಂಟಿ ಬಂದಿತ್ತು, ಹಿಂಗೆಲ್ಲ ಹಿಂಗೆ ಆಯಿತು ಕಣಮ್ಮ ಅಂತ ಎಲ್ಲ ಹೇಳೈತೆ. ಅದಕ್ಕೆ ನಮಗೂ ತುಂಬ ಇಷ್ಟ ಆಯಿತು. ನಿಮ್ಮ ಮಗನಿಗೆ ಕೊಡಬೇಕು ಅಂತ ಅನ್ನಿಸ್ತು. ಹೆಂಗೆ ಕಂಡೊಂದು ಜನ ಒಳ್ಳೆ ಜನ ಇಲ್ಲೇ ಇರ್ತಾರೆ, ನಿಮ್ಮನ್ನು ನೋಡ್ಕೊಂತಾರೆ ಅಂತ ಹೇಳ್ತು ಶಾಂತಕ್ಕೆ. ಅದಕ್ಕೆ ಅತ್ತ ನಾವು ಕೊಟ್ಟು ಮದುವೆ ಮಾಡೋಣತ್ತ ಅಂತ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದೇನಮ್ಮ, ಇದೊಂದೇನಾ ನಿಮ್ಮ ಮನೆ ಇರೋದೇನು? ಮನೆಗಿನ ಎಲ್ಲನ ಕಟ್ತಾ ಇದ್ದೀರಿ? ಇಲ್ಲ ಕಣಕ್ಕ, ಈಗ ಇದೆ ನೋಡಿ, ಮನೆ ಚೆನ್ನಾಗಿತ್ತು, ಅದಕ್ಕೆ ಇದೇ ಸಾಕು ಅಂತೇಳಿ ಸುಮ್ಮನಿದ್ದೀವಿ. ಇನ್ನೂ ಚೆನ್ನಾಗಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲನೂ ಇವಾಗ ಹೊಸ್ದಾಗಿ ಇಬ್ಬರು ಇದ್ದಾರಲ್ಲ ಇವರು, ಅದಕ್ಕೆ ಇನ್ನೊಂದು ಕಟ್ಟೋಣ ಅಂತ ಇದ್ದೀವಿ. ಇಲ್ಲಿ ನಮ್ಮದು ಸ್ವಲ್ಪ ಜಾಗ ಐತೆ, ಅದು ಕಟ್ಟೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಸದ್ಯಕ್ಕೆ ಕಟ್ಟಿಲ್ಲ. ಇದೇ ಮನೆ ನೋಡಿ, ಇರೋದು ಇಷ್ಟೇ ಮನೆ. 2 ರೂಮ್ ಇದ್ದಾವೆ. ಈ ಕಡೆ ಒಂದು ಅಡುಗೆ ಮನೆ, ಈ ಕಡೆ ಒಂದು ದೇವ್ರ ಮನೆ ಐತೆ. ಇಷ್ಟ ಹಾಲು ದೊಡ್ಡದಾಗ ಒಂದು ಹಾಲು ಐತೆ ಅಷ್ಟೇ. ಇದೊಂದು ಸ್ವಲ್ಪ ಮುಂದಕ್ಕೆಲ್ಲ ಜಾಗ ಐತೆ. ಇಷ್ಟೇ ಮನೆ. ಸುಮ್ಮನೆ ಇಲ್ಲದೆಲ್ಲ ಯಾಕೆ ಹೇಳ್ಕೋಬೇಕು, ನಾವು ಇರೋದು ಹೇಳ್ತಾ ಇದ್ದೀವಿ. ಅಲ್ಲ, ಇಲ್ಲದ್ದು ಯಾರು ಹೇಳ್ಕೊಂಬಲ್ಲಮ್ಮ. ಸುಮ್ಮನೆ ಏನು ಬರಂಗೈತಿ ಹೇಳು? ಹಂಗೆ ಹಿಂಗೆ ಅಂತ ಹೇಳಿ ಸುಮ್ಮನೆ ಇಲ್ಲದ್ದೆಲ್ಲ ಹೇಳ್ಕೊಂಡ್ರೆ ಏನು ಬರಂಗೈತಿ? ಏನೂ ಬರಂಗಿಲ್ಲ. ಇರೋದು ನಾವು ಏನೈತೆ ಅಷ್ಟೇ ತೋರಿಸ್ಕೋಬೇಕು. ಅದಕ್ಕೆ ನನ್ನ ಮಗಳಿಗೆ ಹೇಳಿದ್ವಿ ನಾವು, ಅದೇನೇ ಅವಳಿನ್ನೂ ಓದ್ತೀವಿ ಅಂತಾಳೆ. ಅದಕ್ಕೆ ಓದಿಸ್ಬೇಕು ಅಂತ ನೀವು ಹೇಳಿ ಹೋಗೋಣ ಅಂತ ಬಂದ್ವಮ್ಮ. ಅವಳಿನ್ನೂ ಓದ್ತಾಳೆ, ಮದುವೆ ಆದಮೇಲೂ ಓದಿಸ್ತೀವಿ ನಾವು ಅಂತ ನೀವು ಜವಾಬ್ದಾರಿ ಹೊತ್ಕೊಂಡ್ರೆ ನಾವು ಕೊಟ್ಟು ಮದುವೆ ಮಾಡ್ತೀವಿ. ಯಾರು ಪಾಪ ಇವ್ರ ಮಗಳನ್ನೇ ಕಣಮ್ಮ, ನಮ್ಮ ಸಮರ್ಥಗೆ ನೋಡಿರೋದು. ಭಾಳ ಒಳ್ಳೆ ಹುಡುಗಿ. ಅದಕ್ಕೇ
ಅವ್ರು ಬಂದಿದ್ದಾರೆ ನೋಡ್ಕೊಂಡು ಹೋಗಕ್ಕಂತ ಏನೋ ಮಾತಾಡ್ಕೊಂಡು ನೋಡ್ಕೊಂಡು ಹೋಗೋಣ ಮನೆ ತಗ ಏನೋ ಎತ್ತ ಹೆಣ್ಣು ಕೊಡೋರು ಯಾರೂ ಸುಮ್ಮನೆ ಕೊಡಲ್ಲಲ್ಲಮ್ಮ ಏನೋ ಎತ್ತ ಅಂತೇಳಿ ಎಲ್ಲ ನೋಡ್ಕೊಂಡು ಹೋಗಕ್ಕಂತೇಳಿ ಬಂದವ್ರೆ. ಅದಕ್ಕೆ ಮಾತಾಡ್ತಾ ಇದ್ವಿ. ಇವ್ರೇನೆ ಇವ್ರ ಮಗಳು, ಒಬ್ಳೆ ಮಗಳು. ಚೆನ್ನಾಗಿದ್ದೀರೇನಮ್ಮ? ಚೆನ್ನಾಗಿದ್ದೀವಿ ಅಜ್ಜಿ. ನೀವು ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀವಿ ಕಣಮ್ಮ. ಕೊಟ್ಟು ಮಾಡು ಮಗಳನ್ನ ನನ್ನ ಮೊಮ್ಮಗ್ಗೆ. ಚೆನ್ನಾಗೆ ದುಡಿತಾನೆ ಇವಾಗ, ಒಳ್ಳೆ ಬುದ್ಧಿವಂತಿಕೆಯಿಂದನ ಚೆನ್ನಾಗೆ ಒಳ್ಳೆ ಬುದ್ಧಿ ಬಂದೈತೆ, ದುಡಿತಾನೆ ಕಣಮ್ಮ. ಕೊಟ್ಟು ಮಾಡ್ರಿ. ಕೊಟ್ಟು ಮಾಡಪ್ಪ ಮಗಳನ್ನ. ಸರಿ ಆಯ್ತು ಹೇಳಜ್ಜಿ, ಕೊಟ್ಟು ಮಾಡೋಣ. ಈಗ ಋಣ ಸಂಬಂಧ ಅಂಬೋದಿದ್ರೆ ಎಲ್ಲಿದ್ರು ಹುಡುಕೆಂಬರುತ್ತೆ ಅಂತಾರಲ್ಲ, ಹಂಗೆ ಋಣ ಸಂಬಂಧ ಅಂಬಂದು ಎಲ್ಲಿಂದ ಎಲ್ಲಿಗೆ ಯಾರ ಅಂಗಲ್ ತಕ್ಕ ಉಪ್ಪು ಹಾಕ್ಬೇಕು ಅಂಬೋದಿರುತ್ತೆ, ಯಾರಣೆ ಬರ್ದಾಗ ಏನು ಬರ್ದಿರುತ್ತೆ ಅದು ಹಾಗೆ ಆಗುತ್ತೆ. ಕೊಟ್ಟು ಮಾಡೋಣ ಹೇಳು. ಅದೇ ಕಣಮ್ಮ ಹರ್ಷಿತಾ, ಓದಿಸ್ಬೇಕು ಅವಳನ್ನು ಓದ್ತೀನಿ, ನಾನು ಆಗೋದೇ ಇಲ್ಲ ಅಂತ ಇದ್ದಾಳೆ. ನಾವು ಈಗ ಯಾಕೆ ಸುಮ್ಮನೆ ಇವಾಗ ವಯಸ್ಸು ಸರಿ ಮದುವೆ ಮಾಡೋಣ ಅಂತ ಹೇಳಿ. ನೀವು ಈಗ ಶಾಂತ ಆಂಟಿ ಅದನ್ನೇ ಹೇಳಿದ್ದು, ಅವನಿಗೆ ಬೇರೆ ಕಡೆಗೆ ನೋಡ್ಬೇಕಾಗುತ್ತೆ ತಿರ್ಗಾನ. ನನಗೆ ಬೇರೆ ಕಡೆಗೆ ಮಾಡ್ಕೊಂಬಕ್ಕೆ ಇಷ್ಟ ಇಲ್ಲ ಕಣಮ್ಮ. ನಿನ್ನ ಮಗಳು ನೋಡಿ ನಮಗೆ ನೋಡಿರ ಅಂತಾರ ಆಗಬೇಕು ಅಂತ ಇಂಥರ್ನು ಸುಮ್ಮನೆ ಮದುವೆ ಮಾಡ್ಕೊಂಬಂದ್ರೆ ಯಾಕೆ ಓಟೋನು ಅಲೆದಲ್ಲೇ ನೋಡಿರಿ ಒಂಥರ ಭಯವಾದಂಗೆ ಆಗುತ್ತೆ. ಅದಕ್ಕೆ ಕೊಟ್ಟು ಮಾಡಮ್ಮ ಅಂತ. ನಾವಿನ್ನೂ ನನ್ನ ಮಗಳು ಓದಿ ಒಂದೊಳ್ಳೆ ಸ್ಥಾನಕ್ಕೆ ಹೋಗ್ಬೇಕು, ಅಲ್ಲೇವರೆಗೂ ನಾನು ಮದುವೆ ಮಾಡಬಾರ್ದು ಅಂತಿದ್ದೆ. ಈಗ ನಮ್ಮೂರಾಗೆ ಹಿಂಗೆ ಒಂದು ಹುಡುಗಿ ಕಾಲೇಜಿಗೆ ಹೋಗ್ತೀನಿ ಅಂತ ಹೋಗಿ ಹಿಂಗೆ ಲವ್ ಮಾಡಿ ಮದುವೆ. ಈಗ ನಮ್ಮ ಹುಡುಗರು ಸರಿಯಾಗಿದ್ರು ಬೇರೆಯವ್ರು ಸುಮ್ಮನೆ ಇರಲ್ಲಲ್ಲ ಹೊರಗಿನವರು. ನಮ್ಮ ಹುಡುಗೇನೋ ಒಳ್ಳೊಳ್ಳೆ ನಮ್ಮ ಮಗಳ ಮೇಲೆ ನಂಬಿಕೆ ಐತೆ. ಆದರೆ ಒಟ್ಟು ಯಾಕೆ ಮದುವೆ ಆದಮೇಲೂ ಓದ್ತಾರೆ, ಅದಕ್ಕೇನೆ ಮದುವೆ ಆದಮೇಲೂ ಓದಿಸ್ತಾರೆ ಅವರು. ಕೊಡಮ್ಮ ಅಂತೇಳಿ ಶಾಂತಾಂಟಿ ಬಲವಂತ ಮಾಡ್ತು. ಅದಕ್ಕೆ ಓದಿಸ್ಬೇಕಮ್ಮ. ಓದ್ಸಂಗಿದ್ರೆ ನಾವು ಕೊಟ್ಟು ಮದುವೆ ಮಾಡ್ತೀವಿ. ಖಂಡಿತ ಓದಿಸ್ತೀವಕ್ಕ. ನಾವು ಓದಿಸ್ತೀವಿ. ನಾನು ಓದಿರಾಳೇನೆ. ಇವಾಗ ನನಗೂ ಗೊತ್ತು ಕಷ್ಟ ಸುಖ ಎಲ್ಲ ನಾನು ಅನುಭವಿಸಿರಾಳೇನೆ. ಈಗ ನಾನು ಸಣ್ಣ ಜನ ಹೆಣ್ಮಕ್ಳಾಗ ನಾನು ನನ್ನ ತಂಗಿಯರ್ನೆಲ್ಲ ನೋಡ್ಕೊಂಡು ಕಷ್ಟ ಅಂದ್ರೇನು ಸುಖ ಅಂದ್ರೇನು ಕಷ್ಟ ಸುಖದಾಗೆಲ್ಲ ಬೆಳ್ಕೊಂಡಿರೋಳು. ಕಷ್ಟ ಸುಖ ಎಲ್ಲ ನಾನು ಅನುಭವಿಸಿರಾಳೇನೆ. ನನಗೂ ಇವಾಗ ಹೆಂಗೆ ಏನು ಎಲ್ಲ ನನಗೆ ಅನುಭವ ಐತೆ. ನಾನೆಲ್ಲ ಓದಿಸ್ತೀನಿ. ಓದಿಸ್ತೀನಕ್ಕ, ಓದಿಸ್ತೀನಿ. ನಾನು ನನ್ನ ಮಗ ಬೇಡ ಅಂದ್ರೂ ನಾನು ಕೈ ಬಿಡಲ್ಲ, ನಾನು ಓದಿಸ್ತೀನಿ. ಇಲ್ಲ, ಅವನು ಓದಿಸ್ತಾನೆ ಕಣಮ್ಮ, ಓದಿಸ್ತಾನೆ. ನಾವು ಓದಿಸ್ತೀವಿ. ಕೊಟ್ಟು ಮಾಡ್ರಿ. ಎಲ್ಲೆವರೆಗೂ ಓದುತ್ತಾ ಅಲ್ಲೇವರೆಗೂ ಓದ್ಲೇಳು. ಅದಕ್ಕೆ ನಾವು ಅದನ್ನೆಲ್ಲ ಎಲ್ಲ ಹೇಳ್ಕೊಂಡು ಕೇಳ್ಕೊಂಡು ಓದ್ಸಂಗಿದ್ರೆ ಕೊಡ್ತೀವಿ ಅಂತ ಹೇಳಿ ಹೋಗಿ ಬರ್ರಿ ಅಂತ. ಹೋಗಿ ಒಂದ್ಸತಿ ನೀವು ಅಲ್ಲೆಲ್ಲ ನೋಡ್ಕೊಂಡು ಅವ್ರ ಮನೇನ ಎಲ್ಲ ನಿಮ್ಗೆ ಹೆಂಗೆ ಅನಿಸುತ್ತೆ ನೋಡ್ಕೊಂಬರ್ರಿ ಅಂತ ಶಾಂತಕ್ಕ ಹೇಳ್ತು. ಅದಕ್ಕೆ ನಾವೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅದಕ್ಕೆ ಬಂದ್ವಿ. ಹಿಂಗಳಮ್ಮ ಓದಿಸ್ತೀವಿ ಅಂದರೆ ಖಂಡಿತ ಕೊಟ್ಟು ಮದುವೆ ಮಾಡ್ತೀವಮ್ಮ ನಿಮ್ಮ ಮಗ್ಗೆನೆ. ಓದಿಸ್ತಾರೆ ಹೇಳಪ್ಪ, ಅದಕ್ಕೇನು ಇಲ್ಲ. ಓದಿಸ್ತಾರೆ. ಚೆನ್ನಾಗಿ ಓದ್ಕೊಂಡಿರ್ಲಿ ಅವಳು. ಅವನು ದುಡಿತಾನೆ ಚೆನ್ನಾಗಿ. ಇವಾಗ ಒಳ್ಳೆ ಕೆಲಸ ಆಗೈತೆ, ಒಳ್ಳೆ ಸಂಬಳ. ಇವಾಗ ಕಾರು ಅದು ಎಲ್ಲ ಕೊಟ್ಟವ್ರೆ. ಹೆಂಗೆ ಚೆನ್ನಾಗಿದ್ದಾನೆ, ದುಡಿತಾನೆ. ಅದೇನೆ ಮೊನ್ನೆಂಗಂತೂ ಇಲ್ಲೆಲ್ಲ ಫೀಲ್ಡ್ ಬರ್ತಾನೆ. ಇವಾಗ ಅದೂ ಚೆನ್ನಾಗಿ ಒಳ್ಳೆ ಕೆಲಸ ಅದು. ಆಮೇಲೆ ಹೋಗ್ತಾ ಹೆಡ್ ಆಫೀಸರ್ ಆಗೋ ಅಷ್ಟು ಇದೈತೆ. ಆಮೇಲೆ ಬೇರೆ ಬೇರೆ ಕಡೆಗೂ ಹಾಕ್ತಾರೆ. ಒಳ್ಳೆ ಕೆಲಸ ಚೆನ್ನಾಗೈತೆ ಅಂತ ಹೇಳ್ತು ಶಾಂತಕ. ಅದಕ್ಕೇನೆ ಕೊಟ್ಟು ಮದುವೆ ಮಾಡ್ತೀವಿ. ನೋಡೋಣ. ಇನ್ನು ಅವನು ಕೇಳ್ರಿ, ಅವನೊಂದ್ಸತಿ ಕೇಳಿ ನೀವು ಒಪ್ಪಿಸ್ಕೊಂಡು ನಮಗೆ ಫೋನ್ ಮಾಡಿರಿ. ಒಂದಿನ ಒಳ್ಳೆ ಡೇಟ್ ನೋಡಿ ಫಿಕ್ಸ್ ಮಾಡಿ ಎಲ್ಲನ ಮಾತುಕತೆ ಮಾತಾಡ್ಕೊಂಡು ಆಮೇಲೆ ಫಿಕ್ಸ್ ಮಾಡೋಣ ಡೇಟ. ಸರಿ ಆಯಿತು ಕಲಕಯ್ಯ, ಒಳ್ಳೇದಾಗಲಿ. ಆಯ್ತು ಹೇಳಿ ಮಾಡೋಣ. ನಮಗೆ ತುಂಬ ಸಂತೋಷ ಆಯಿತು. ನನ್ನ ಮಗನಿಗೆ ತುಂಬ ಇಷ್ಟ ಐತೆ. ಅವನು ತುಂಬ ಇಷ್ಟಪಟ್ಟವ್. ನಿಜವಾಗ್ಲೂ ನಿಮ್ಮ ಮಗಳು ಫೋಟೋನ ಯಾವುದೋ ಒಂದು ಫೋನ್ನಾಗ ಇಕ್ಕಿಡೋಣ. ಅದು ಯಾವಾಗಲೂ ನೋಡ್ತಿರ್ತಾರೆ. ಅವ್ರಿಗೆ ಭಾಳ ಆಸೆ. ಸ್ನೇಹ ಅಂದರೆ ತುಂಬ ಇಷ್ಟ. ತುಂಬ ಇಷ್ಟಪಡ್ತಾನೆ. ಅವನಿಗೇನೋ ತುಂಬ ಆಸೆ ಐತೆ. ಅವನು ಲವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ. ತಿರ್ಗ ಯಾವಾಗ ನಾವು ಅದೆಲ್ಲ ಬೇಡ ಅಂತೇಳಿ ಬೈದಿದ್ದಕ್ಕೆ ಸುಮ್ಮನಾಗಿ ಅವನು ಇವಾಗ ಅಂಥವೆಲ್ಲ ಸವಾಸಕ್ಕೆ ಹೋಗಲ್ಲ. ಅವ್ನು ದುಡಿಯೋದು ಅದೆಲ್ಲ ನೋಡವನೇ. ಆ ಫೋಟೋನ ನೋಡ್ತಿರ್ತಾನೆ ಯಾವಾಗ್ಲೂ. ಅವನಿಗೇನೋ ತುಂಬ ಆಸೆ ಐತೆ ಹೇಳಿ ಓದಿಸ್ತೀವಿ. ಖಂಡಿತ ಓದಿಸ್ತೀವಿ. ಕೊಟ್ಟು ಮದುವೆ ಮಾಡ್ರಿ, ನಾವೆಲ್ಲ ಓದಿಸ್ತೀವಿ. ವರ್ಷಿತರ ಮನೆಗೇನೆ ಕೊಡೋಣ ನಮ್ಮ ಸ್ನೇಹನ ಅಂತ. ಶಾಂತ ಆಂಟಿ ಬಂದು ಬಲವಂತ ಮಾಡ್ತಾಯಿದ್ದೆ. ಅದಕ್ಕೇನೆ ಅತ್ತ ಸುಮ್ಮನೆ ಕೊಟ್ಟು ಮದುವೆ ಮಾಡೋಣ, ಚೆನ್ನಾಗಿರ್ತಾಳೆ ಅಂತ ಅಂದ್ಕೊಂಡಿದ್ದೀವಿ. ಇವರು ಓದಿಸ್ತೀವಿ ಅಂತ ಹೇಳ್ತಾವ್ರೆ. ಅವಳಿನ್ನೂ ಓದ್ಬೇಕು ನಾನು ಅಂತಾಳೆ. ಅದಕ್ಕೇನೆ ಓದಿಸಂಗಿದ್ರೆ ಕೊಡ್ತೀವಿ ಅಂತ ಹೇಳಿದೆ. ಅದಕ್ಕೆ ಖಂಡಿತ ಓದಿಸ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಇವತ್ತೆಲ್ಲ ಮನೆ ನೋಡ್ಕೊಂಡು ಇವತ್ತೆಲ್ಲ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇಲ್ಲಿಗೆ ಕೊಟ್ಟು ಮದುವೆ ಮಾಡ್ತೀವಿ. ನೋಡ್ತಾ ಇರಿ. ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.